ನಮ್ಮ ಅಭ್ಯರ್ಥಿ ಗೌತಮ್ ಅವರು ಬಹಳ ದೊಡ್ಡ ಲೀಡ್ ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ. ಏನ್ ಕೊಟ್ಟಿದ್ದಾರೆ ದುಡ್ಡು? ಎಲ್ಲಿ ಕೊಟ್ಟಿದ್ದಾರೆ? ಆ ತರ ಹೇಳೋದಿಲ್ಲಪ್ಪ, ನೀವು ನಂಬಕ್ ಹೋಗ್ಬಿಡಿ, ವೆರಿಫೈ ಮಾಡಿ. ಈಗ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದ್ರಲ್ಲಿ? ಬಜೆಟ್ ನಲ್ಲಿ ಕೊಟ್ಟಿದಾರ? ₹1 ಕೊಟ್ಟಿಲ್ಲ. 15 ಫೈನಾನ್ಸ್ ಕಮಿಷನ್ ಅವರು 5495 ಕೋಟಿ ವಿಶೇಷ ಗ್ರಾಂಟ್ ಕೊಡಿ ಅಂತ ಹೇಳಿದ್ರು. ಕೊಡ್ಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ 3000 ಕೋಟಿ ಕೊಡ್ತೀವಿ ಅಂದ್ರು. ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಅಂದ್ರು. 15 ಲಕ್ಷ ತಂದು ಕೊಡ್ತೀವಿ ಅಂತ ಇದ್ರು. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರು. ಮಾಡಿದ್ರ? ರೈತರ ಡಬಲ್ ಮಾಡ್ತೀವಿ ಅಂದ್ರು. ಮಾಡಿದ್ರ? ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರು. ಮಾಡಿದ್ರ? ಮತ್ತೆ ಯಾತಕ್ಕೆ ಓಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿ? ಯಾಕಂತಂದ್ರೆ ನಮ್ಗೆ ಅಸೆಂಬ್ಲಿನಲ್ಲಿ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇಟ್ಟು ನಮ್ ಗ್ಯಾರಂಟಿಗಳನ್ನ ನಂಬ್ಕೊಂಡು ಓಟ್ ಕೊಟ್ಟಿದ್ರು. ನಾವು ಈಗ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನ್ ಗ್ಯಾರಂಟಿಗಳನ್ನ ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡ್ತಾರೆ. ನಮ್ಮ ಅಭ್ಯರ್ಥಿ ಗೌತಮ್ ಅವರು ಬಹಳ ದೊಡ್ಡ ಲೀಡ್ ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ. ಏನ್ ಕೊಟ್ಟಿದ್ದಾರೆ ದುಡ್ಡು? ಎಲ್ಲಿ ಕೊಟ್ಟಿದ್ದಾರೆ? ಆ ತರ ಹೇಳೋದಿಲ್ಲಪ್ಪ, ನೀವು ನಂಬಕ್ ಹೋಗ್ಬಿಡಿ, ವೆರಿಫೈ ಮಾಡಿ. ಈಗ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದ್ರಲ್ಲಿ? ಬಜೆಟ್ ನಲ್ಲಿ ಕೊಟ್ಟಿದಾರ? ₹1 ಕೊಟ್ಟಿಲ್ಲ. 15 ಫೈನಾನ್ಸ್ ಕಮಿಷನ್ ಅವರು 5495 ಕೋಟಿ ವಿಶೇಷ ಗ್ರಾಂಟ್ ಕೊಡಿ ಅಂತ ಹೇಳಿದ್ರು. ಕೊಡ್ಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ 3000 ಕೋಟಿ ಕೊಡ್ತೀವಿ ಅಂದ್ರು. ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಅಂದ್ರು. 15 ಲಕ್ಷ ತಂದು ಕೊಡ್ತೀವಿ ಅಂತ ಇದ್ರು. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರು. ಮಾಡಿದ್ರ? ರೈತರ ಡಬಲ್ ಮಾಡ್ತೀವಿ ಅಂದ್ರು. ಮಾಡಿದ್ರ? ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರು. ಮಾಡಿದ್ರ? ಮತ್ತೆ ಯಾತಕ್ಕೆ ಓಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿ? ಯಾಕಂತಂದ್ರೆ ನಮ್ಗೆ ಅಸೆಂಬ್ಲಿನಲ್ಲಿ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇಟ್ಟು ನಮ್ ಗ್ಯಾರಂಟಿಗಳನ್ನ ನಂಬ್ಕೊಂಡು ಓಟ್ ಕೊಟ್ಟಿದ್ರು. ನಾವು ಈಗ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನ್ ಗ್ಯಾರಂಟಿಗಳನ್ನ ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡ್ತಾರೆ.